ಪೋಷಕರೇ, ಈ ಸುದ್ದಿಯನ್ನ ನೀವು ಮಿಸ್ ಮಾಡದೆ ನೋಡಲೇಬೇಕು. ಕೆಲಸದ ಒತ್ತಡದಿಂದಾನೋ ಅಥವಾ ಅಡುಗೆ ವೇಸ್ಟ್ ಆಗುತ್ತೆ ಅಂತಾನೋ ನೀವು ಫ್ರಿಡ್ಜ್ ಏನಾದರೂ ಬಳಸ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಗೆ ಎಚ್ಚರಿಕೆಯ ಗಂಟೆ. ಯಾಕಂದ್ರೆ ತಾಜಾ ಫೀಲ್ ಕೊಡುವಂತಹ ಫ್ರಿಡ್ಜ್ ಐಟಮ್ಗಳು ಸಾವಿನ ಮನೆಯನ್ನೂ ತೋರಿಸ್ತಾ ಇವೆ. ಎಚ್ಚರ. ದಿನಾಂಕ ಅಕ್ಟೋಬರ್ 7, 2024. ಮಗು ಸಾವು, ತಂದೆ ತಾಯಿ ಸೀರಿಯಸ್. ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಬೆಂಗಳೂರಲ್ಲಿ ಸಂಚಲನ ಸೃಷ್ಟಿಸಿದ್ದ 5 ವರ್ಷದ ಮಗು ಸಾವು ಕೇಸ್ ಮತ್ತೆ ಚರ್ಚೆಗೀಡಾಗಿದೆ. 8 ತಿಂಗಳ ಬಳಿಕ ಪ್ರಕರಣ ಯಾರು ಊಹಿಸಲಾರದ ಟ್ವಿಸ್ಟ್ ಪಡೆದುಕೊಂಡಿದೆ. ಎಫ್ಎಸ್ಎಲ್ ಹಾಗೂ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವ ಅಂಶ ರಿವೀಲ್ ಆಗಿದೆ. ಅದಕ್ಕೂ ಮುನ್ನ ಈ ಕೇಸ್ ಹಿಸ್ಟ್ರಿ ನೋಡ್ಕೊಂಡು ಬರೋಣ. ಕೆಪಿ ಅಗ್ರಹಾರದ ಭುವನೇಶ್ವರಿ ನಗರದಲ್ಲಿ ಫುಡ್ ಪಾಯ್ಸನ್ನಿಂದ 5 ವರ್ಷದ ಮಗು ಬಲಿಯಾಗಿತ್ತು. ಅಲ್ಲದೆ ತಂದೆ ಹಾಗೂ ತಾಯಿ ಸ್ಥಿತಿ ಗಂಭೀರವಾಗಿ ಇಬ್ಬರಿಗೂ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಆಗ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ದ ಕೇಕ್ ತಿಂದು ಫುಡ್ ಪಾಯ್ಸನ್ ಆಗಿದೆ ಅನ್ನೋ ವಿಚಾರ ಹರಿದಾಡಿತ್ತು. ಈ ಬಗ್ಗೆ ಎಫ್ಎಸ್ಎಲ್ ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿದ್ರು. ಈಗ ಅಧಿಕಾರಿಗಳು ನಡೆಸಿದ ತನಿಖೆಯಲ್ಲಿ ಅಚ್ಚರಿಯ ವಿಚಾರ ರಿವೀಲ್ ಆಗಿದೆ. ಕೇಕಲ್ಲ, ವಾಂಗಿಬಾತ್ ತಿಂದು ಮಗು ಮೃತಪಟ್ಟಿರೋದು ದೃಢ. ಕೇಕ್ ತಿಂದು ಮಗು ಮೃತಪಟ್ಟಿದೆ ಎನ್ನಲಾಗ್ತಾ ಇತ್ತು. ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಕೇಕ್ನಿಂದ ಮಗು ಸತ್ತಿಲ್ಲ, ಆದ್ರೆ ಫುಡ್ ಪಾಯ್ಸನ್ ಆಗಿದೆ ಅನ್ನೋದು ಪಕ್ಕಾ ಆಗಿತ್ತು. ಅದರಂತೆ ಮನೆಯವರ ಬಳಿ ಮಗು ಏನೇನ್ ತಿಂದಿತ್ತು ಅನ್ನೋದನ್ನ ವಿಚಾರಿಸಿದಾಗ ಬಾಲಕ ಫ್ರಿಡ್ಜ್ನಿಂದ ತೆಗೆದಿಟ್ಟ ವಾಂಗಿಬಾತ್ ತಿಂದಿದ್ದ ಅನ್ನೋದು, ಅದರಲ್ಲಿ ಫಂಗಸ್ ಬಂದಿದ್ರಿಂದ ಫುಡ್ ಪಾಯ್ಸನ್ ಆಗಿದೆ ಅನ್ನೋ ವರದಿ ಬಂದಿದೆ. ಆ ಫುಡ್ ಒಳಗೆ ಏನಾಗುತ್ತೆ, ಇಲ್ಲದ್ರೆ ಫಂಗಸ್ಸು, ಇಲ್ಲದ್ರೆ ಬ್ಯಾಕ್ಟೀರಿಯಾ. ಇನ್ಫ್ಯಾಕ್ಟ್ ಆ ಟಾಕ್ಸಿನ್ ಹೆಸರು ಕೂಡ ಎರ್ಗಾಟ್ ಪಾಯ್ಸನ್ ಅಂತೀವಿ ನಾವು. ನಿಮಗೆ ಪರ್ಟಿಕ್ಯುಲರ್ಲಿ ಫಂಗಸ್ನಿಂದ ಬರೋದು ಮೈಕೋಟಾಕ್ಸಿಕೋಸಿಸ್ ಅಂತೀವಿ ನಾವು. ಆ ಪಾಯ್ಸನ್ನಿಂದ ಎಷ್ಟೋ ಸಾರಿ ಮಕ್ಕಳು ಸತ್ತೋಗ್ತವೆ. ಅದರೊಳಗೆ ಚಿಕ್ಕ ಮಕ್ಕಳಲ್ಲಿ ಇದು ಡೆತ್. ಅದಕ್ಕೆ ತಂದೆ ತಾಯಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ನು, ಪ್ರಿಸರ್ವ್ ಫುಡ್, ಅದರೊಳಗೆ ರೆಫ್ರಿಜಿರೇಟರ್ನೊಳಗೆ ಇಟ್ಟಂಥ ಕೇಕ್ನಲ್ಲಿ ಫಂಗಸ್ ಬೆಳೆಯುತ್ತೆ. ಈ ತೆಂಗಿನ ಚಿಪ್ನಲ್ಲಿ ಬೂಸ್ಟ್ ಬೆಳೆಯುತ್ತಲ್ಲ, ಆ ರೀತಿ ಆಗುತ್ತೆ. ಅದರಿಂದ ತಂದೆ ತಾಯಿಗಳು ಕೇರ್ಫುಲ್ ಆಗಿದ್ದಾರೆ. ಇನ್ನು ಈ ವಾರದಲ್ಲಿ ಕೋರ್ಟ್ಗೆ ವೈದ್ಯರು ವರದಿ ಸಲ್ಲಿಸಲಿದ್ದಾರೆ. ಮನೆಯಲ್ಲಿ ಆಯಾ ಟೈಮಿಗೆ ಅಡುಗೆ ಮಾಡ್ಕೊಂಡು ತಿನ್ನೋಕೆ ಕಷ್ಟಪಡೋರು, ಟೈಮ್ ಇಲ್ಲ ಅನ್ನೋರು ಬಹುತೇಕ ಈ ತಂಗಳ ಪೆಟ್ಟಿಗೆಯನ್ನೇ ಬಳಸ್ತಾರೆ. ಆದ್ರೆ ಟೈಮ್ ಉಳಿಸೋಕ್ ಹೋಗಿ ಜೀವವನ್ನೇ ಕಳೆದುಕೊಳ್ಳುವಂಥ ಸಾಹಸ ಮಾಡೋದು ಎಷ್ಟು ಸರಿ ಅಲ್ವಾ? ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.